ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ರೇಪ್ ಕೇಸ್ ಕೂಡ ಆಯಿತು. ಇದರಿಂದ ಈಗಾಗಲೇ ತನಿಖೆ ಕೂಡ ನಡೀತು. ತನಿಖೆ ಆದಮೇಲೆ ಈಗ ಕೋರ್ಟ್ನಲ್ಲೂ ಕೂಡ ಈ ಒಂದು ಪ್ರಕರಣ ವಿಚಾರಣೆ ನಡೆದಿದೆ. ಇವತ್ತು ಅಂತಿಮವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಕೊಡಿದೆ. ಈ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ದೋಷಿ ಅಂತ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಈ ಒಂದು ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿ ಮಾಡಿತ್ತು. ಈಗ ಇದಕ್ಕೆ ಪ್ರತಿಕ್ರಿಯೆಗಳು ಕೂಡ ಬೇರೆ ಬೇರೆ ವಲಯದಿಂದ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಹೇಳಿದೆ ನೋಡೋಣ ಬನ್ನಿ. ಒಂದು ಕೇಸ್ನಲ್ಲಿ ಎವಿಡೆನ್ಸ್ ಶುರುವಾಗಿದೆ. ಇನ್ನು 2 ಕೇಸ್ನಲ್ಲಿ ಇನ್ನೊಂದು ಕೇಸ್ನಲ್ಲಿ ಈಗ ಇಯರ್ ಬಿಫೋರ್ ಚಾರ್ಜಿಂಗ್ ಇದೆ. ನಾಳೆ ಅವರು ಬಲಗೇರಿಯಲ್ಲಿ ತೊಡಗಿದ್ದನ್ನೇ ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು. ಅದು ನೈಜವಾದ ವಿಡಿಯೋ. ರಾಜ್ಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ ಕೊನೆಗೂ ಸಾಬೀತಾಗಿದೆ. ಕೆಆರ್ ನಗರ ಮೂಲದ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿ ಸ್ಥಾನದಲ್ಲಿ ಪ್ರಜ್ವಲ್ ರೇವಣ್ಣ ಕಂಬಿ ಎಣಿಸುವಂತಾಗಿದೆ. ದೋಷಾರೋಪ ನಿಗದಿಪಡಿಸಿದ ಕೇವಲ 4 ತಿಂಗಳ ದಾಖಲೆ ಸಮಯದಲ್ಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ್ ಭಟ್ ತೀರ್ಪು ಪ್ರಕಟಿಸಿದ್ದಾರೆ. 26 ಸಾಕ್ಷಿಗಳ ವಿಚಾರಣೆ ನಡೆಸಿದ್ದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಾದ ಬಿಎನ್ ಜಗದೀಶ್ ಹಾಗೂ ಅಶೋಕ್ ನಾಯ್ಕ್ ಪೊಲೀಸರು ಸಂಗ್ರಹಿಸಿದ ಸಾಕ್ಷ್ಯಗಳನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೂರು ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ, ಹೀಗೆ ಒಟ್ಟು 4 ಪ್ರಕರಣಗಳ ಪೈಕಿ ಒಂದರಲ್ಲಿ ತೀರ್ಪು ಹೊರಬಿದ್ದಿದ್ದು ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಅನ್ನೋದು ಸಾಬೀತಾಗಿದೆ. ಶಿಕ್ಷೆ ಪ್ರಕಟಿಸೋ ವೇಳೆ ಕೈ ಮುಗಿದು ಮಂತ್ರ ಪಠಿಸುತ್ತಿದ್ದ ಪ್ರಜ್ವಲ್ ದೋಷಿ ಅಂತ ಕೋರ್ಟ್ ಘೋಷಿಸ್ತಾ ಇದ್ದಂತೆ ಕಣ್ಣೀರು ಹಾಕ್ತಾ ಕೋರ್ಟ್ನಿಂದ ತೆರಳಿದ ಪ್ರಸಂಗವೂ ಜರುಗಿತು. ನಾಳೆ ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ನಡೆಯಲಿದ್ದು, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ 10 ವರ್ಷ ಜೈಲು ವಾಸದ ಶಿಕ್ಷೆಯಾಗುತ್ತೋ ಅಥವಾ ಗರಿಷ್ಠ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸಬೇಕಾಗಲಿದೆಯೋ ಅನ್ನೋದನ್ನ ಕೋರ್ಟ್ ನಾಳೆ ತೀರ್ಮಾನಿಸಲಿದೆ. ಒಂದು ಕೇಸ್ನಲ್ಲಿ ಎವಿಡೆನ್ಸ್ ಶುರುವಾಗಿದೆ. ಇನ್ನು 2 ಕೇಸ್ನಲ್ಲಿ ಇನ್ನೊಂದು ಕೇಸ್ನಲ್ಲಿ ಈಗ ಇಯರ್ ಬಿಫೋರ್ ಚಾರ್ಜಿಂಗ್ ಇದೆ. ನಾಳೆ ನೋಡ್ಬೇಕು ಅದೆಲ್ಲ ಏನು ಮಾಡೋಕ್ಕಾಗುತ್ತೆ. ಮಿನಿಮಮ್ 10 years ಇದೆ, ಮ್ಯಾಕ್ಸಿಮಮ್ ಲೈಫ್ ಇದೆ. ನಾಳೆ ಅದ್ರ ಬಗ್ಗೆ ನಾವು ವಾದನ ಮಂಡಿಸಬೇಕಾಗುತ್ತೆ. ಕಳೆದ ಲೋಕಸಭಾ ಚುನಾವಣೆ ವೇಳೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ದೃಶ್ಯವಿದ್ದ ಪೆನ್ ಡ್ರೈವ್ಗಳನ್ನ ಹಾಸನ ಕ್ಷೇತ್ರದಾದ್ಯಂತ ಹಂಚಲಾಗಿತ್ತು. ಹೊಳೆ ನರಸೀಪುರದ ಮಹಿಳೆಯೊಬ್ಬರು ನೀಡಿದ್ದ ದೂರಿನ ಬಳಿಕ ತನಿಖೆ ಆರಂಭವಾಗಿ 2024 ಮೇ 31ರಂದು ವಿದೇಶದಿಂದ ಹಿಂತಿರುಗಿದ ಪ್ರಜ್ವಲ್ನನ್ನ ಪೊಲೀಸರು ಬಂಧಿಸಿದ್ರು. ಬಳಿಕ ವಿಡಿಯೋದಲ್ಲಿದ್ದ ಕೆಆರ್ ನಗರದ ಮನೆಗೆಲಸದ ಮಹಿಳೆ ನೀಡಿದ್ದ ದೂರಿನಂತೆ ಪೊಲೀಸರು ಅತ್ಯಾಚಾರ ಪ್ರಕರಣ ದಾಖಲಿಸಿಕೊಂಡಿದ್ರು. ತನಿಖೆ ನಡೆಸಿದ ಎಸ್ಐಟಿ ಆರೋಪ ಪಟ್ಟಿ ದಾಖಲಿಸಿತು. ಹಾಗಾದ್ರೆ ಯಾವ್ಯಾವ ಸೆಕ್ಷನ್ ಅಡಿ ಆರೋಪ ಸಾಬೀತಾಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಐಪಿಸಿ ಸೆಕ್ಷನ್ 376 2K ಅಡಿ ಮಹಿಳೆಯ ಮೇಲೆ ಹಕ್ಕು ಚಲಾಯಿಸುವ ಸ್ಥಿತಿಯಲ್ಲಿದ್ದು ಅತ್ಯಾಚಾರ ಎಸಗುವುದು. ಸೆಕ್ಷನ್ 376 2N ಅಡಿ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರವೆಸಗೋದು. ಸೆಕ್ಷನ್ 354A ಅಡಿ ಲೈಂಗಿಕತೆ ಬೇಡಿಕೆ ಇಡೋದು. ಸೆಕ್ಷನ್ 354B ಅಡಿ ಮಹಿಳೆಯನ್ನ ವಿವಸ್ತ್ರಗೊಳಿಸೋದು. ಸೆಕ್ಷನ್ 354C ಪ್ರಕಾರ ಮಹಿಳೆಯ ಅಶ್ಲೀಲ ದೃಶ್ಯ ಚಿತ್ರೀಕರಿಸೋದು. ಸೆಕ್ಷನ್ 506 ಜೀವ ಬೆದರಿಕೆ. ಸೆಕ್ಷನ್ 201ರಲ್ಲಿ ಸಾಕ್ಷ್ಯನಾಶ ಹಾಗೂ ಐಟಿ ಕಾಯ್ದೆ ಅಡಿ ಆರೋಪ ಸಾಬೀತಾಗಿದೆ. 2021ರ ಕೊರೋನಾ ಸಂದರ್ಭದಲ್ಲಿ ಹೊಳೆ ನರಸೀಪುರದ ಗನ್ನಿಕಾಡಾದ ಫಾರ್ಮ್ ಹೌಸ್ನಲ್ಲಿದ್ದ ಪ್ರಜ್ವಲ್ ಮನೆಗೆಲಸಕ್ಕೆ ನೇಮಕವಾಗಿದ್ದ ಮಹಿಳೆಯನ್ನ ನೀರು ತರೋ ನೆಪದಲ್ಲಿ 1ನೇ ಮಹಡಿಗೆ ಕರೆಸಿಕೊಂಡು ಬಲವಂತವಾಗಿ ಅತ್ಯಾಚಾರ ನಡೆಸಿದ್ದಾನೆ. ಬೆಂಗಳೂರಿನ ಬಸವನಗುಡಿಯ ಮನೆ ಕ್ಲೀನ್ ಮಾಡಬೇಕು ಅಂತ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಸೂಚನೆ ಮೇರೆಗೆ ಬಂದಿದ್ದಾಗ್ಲೂ 3ನೇ ಮಹಡಿಗೆ ಕರೆಸಿಕೊಂಡು ಅತ್ಯಾಚಾರ ಮಾಡಿದ್ದಲ್ಲದೆ ಅದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ನಂತರ ಸಾಕ್ಷ್ಯನಾಶ ಮಾಡೋ ಉದ್ದೇಶದಿಂದ ರೆಕಾರ್ಡ್ ಮಾಡಿಕೊಂಡ ಮೊಬೈಲ್ ನಾಶಪಡಿಸಿದ್ದಾನೆ. ಈ ವಿಚಾರವನ್ನ ಯಾರಿಗೂ ತಿಳಿಸದಂತೆ ಮಹಿಳೆಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ. ಘಟನೆಗೆ ಸಾಕ್ಷಿಯಾಗಿ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ ವಿಡಿಯೋ, ಸಂತ್ರಸ್ತೆಯ ಹೇಳಿಕೆ, ಆಕೆಯ ಒಳ ಉಡುಪಿನಲ್ಲಿ ಪ್ರಜ್ವಲ್ ರೇವಣ್ಣನ ವೀರ್ಯದ ಕಲೆ ಪತ್ತೆಯಾಗಿದೆ ಅಂತ ಪ್ರಾಸಿಕ್ಯೂಟರ್ ವಾದಿಸಿದ್ರು. ಅವರು ಬಲಗೇರಿಯಲ್ಲಿ ತೊಡಗಿದ್ದನ್ನೇ ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಅವ್ರಿಗೆ ಮುಳುವಾಯ್ತು ಅಂದ್ರೆ ಅಷ್ಟೇ ಅಲ್ಲ, ಆಮೇಲೆ ಅವರು ಅದು ವೈರಲ್ ಆದ್ಮೇಲೆ ಈಗ ನ್ಯಾಯಾಲಯದಲ್ಲಿ ಹೇಳಲಿಕ್ಕೆ ಆರಂಭ ಮಾಡಿದ್ರು ಇದು ಸೃಷ್ಟನೆ ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು, ಇದು ನೈಜತೆಯಿಂದ ಕೂಡಿಲ್ಲ ಅಂತ. ಆದರೆ ಆ ವಿಡಿಯೋ ಏನಿದೆ ಅದು ನೈಜತೆಯಿಂದ ಕೂಡಿತ್ತು. ಅದನ್ನು ಸಹ FSL ಅವರು ತನಿಖೆ ಮಾಡಿ ಸೂಕ್ಷ್ಮವಾಗಿ ಫ್ರೇಮ್ ಟು ಫ್ರೇಮ್ ಚೆಕ್ ಮಾಡಿ ಅದನ್ನು ಹೇಳಿದರೆ ಅದು ನೈಜವಾದ ವಿಡಿಯೋ.
ನಾಳೆ ಶಿಕ್ಷೆಯ ಪ್ರಮಾಣದ ಬಗ್ಗೆ ಕೋರ್ಟ್ ವಿಚಾರಣೆ ನಡೆಸಲಿದ್ದು, ಎರಡೂ ಕಡೆ ವಾದ ಮಂಡನೆ ಹಾಗೂ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ಪಡೆದ ಬಳಿಕ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದೆ. ಪ್ರಜ್ವಲ್ ರೇವಣ್ಣಗೆ 10 ವರ್ಷ ಸೆರೆವಾಸವೋ ಅಥವಾ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯೋ ಅನ್ನೋ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ರಮೇಶ್, ಟಿವಿ9 ಬೆಂಗಳೂರು.